ಪರಿಶುದ್ಧನಾದಂಥ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯಾಕೋಬನು ಬರೆದಂತ ಪತ್ರಿಕೆ 14ನೇ ಅಧ್ಯಾಯ 2ನೇ ಅಧ್ಯಾಯ 14ರಿಂದ ಕೆಲವೊಂದು ವಚನಗಳ ತನಕ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ ಕೆಲವೊಂದು ವಚನಗಳು. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತಹ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟೆಂದು ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಕರ್ತನ ಕೃಪೆಯಿಂದ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಒಟ್ಟಾಗಿ ಸೇರಿ ಬಂದಿರುವಾಗೆ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡುವಾಗ ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕೃಪನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸಿನಪ್ಪ ತಂದೆಯೇ. ಈ ಒಳ್ಳೆ ದಿವಸವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಸುಖಕರವಾದ ನಿದ್ರೆಯನ್ನು ಕೊಟ್ಟು ಅಪ್ಪ ತಂದೆ ಈ ಬೆಳಗಿನ ಜಾವದಲ್ಲಿ ಇದ್ದು ನಿನ್ನ ಪಾದ ಸನ್ನಿಧಿಯಲ್ಲಿ ಬರುವುದು ಎಷ್ಟೋ ಹೌದಪ್ಪ ಸಂತೋಷವಾಗಿದೆ ಅಪ್ಪ ತಂದೆ. ನಿನಗೆ ಸ್ತೋತ್ರ. ಎಷ್ಟೋ ಮಂದಿ ಇವತ್ತಿನ ದಿವಸವನ್ನು ಕಾಣದೆ ಹೋದರು. ನೀನು ಆರಿಸಲ್ಪಟ್ಟ ಜನಾಂಗ, ಒಂದು ಸಣ್ಣ ಮಂದೆಯನ್ನಾಗಿ ಜಗದುತ್ಪತ್ತಿಗೆ ಮುಂಚೆ ನೀನು ಆರಿಸಿದ್ಯಾ. ಅದಕ್ಕಾಗಿ ಸ್ತೋತ್ರ. ನನಗೆ ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ನಮ್ಮ ದೇವರು ನೀನು ಒಳ್ಳೆಯವರು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಹಿತಚಿಂತಕನು ತಂದೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ಎಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಮ್ಮ ಮಧ್ಯೆ ಇದ್ದು ಅಪ್ಪ ತಂದೆ, ನೀನಪ್ಪ ತಂದೆ ನೀನು ಮಹಿಮೆ ಹೊಂದಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜನಿಗೆ ಸ್ತೋತ್ರ. ಅದಪ್ಪ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನ್ ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುತ್ತದೆ ನಿಮ್ಮ ವಾಕ್ಯ ಹೇಳುವಾಗ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡುವಂತಹ ಹೌದಪ್ಪ ಎಲ್ಲ ವಿಷಯಗಳು ನಿನ್ನ ಕರೆಗಳಿಗೆ ಸಮರ್ಪಿಸಿ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಸದುತ್ತರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವುದನ್ನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ಪ್ರತ್ಯೇಕವಾಗಿ ನಿನ್ನ ವಾಕ್ಯವನ್ನು ಅಪ್ಪ ತಂದೆ ನಿನ್ನ ಸೇವಕರ ಮುಖಾಂತರ ಅಪ್ಪ ತಂದೆ ನಮ್ಮ ಜೀವಿತದಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಸೇವಕರನ್ನು ಅಭಿಷೇಕಿಸು, ಬಲಪಡಿಸು. ಹೌದಪ್ಪ ತಂದೆ, ನಿನ್ನ ನಾಮದಲ್ಲಿ ಹೌದಪ್ಪ ತಂದೆ ಅವರನ್ನು ಆಶೀರ್ವದಿಸು ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ನಾವು ಬೇಡುವರಾಗಿದ್ದೇವಪ್ಪ ಇವತ್ತಿನ ದಿವಸದಲ್ಲಿ. ಹೌದಪ್ಪ, ನೀನು ಕೊಟ್ಟಂತಹ ಮನ್ನವನ್ನು ನಾವು ಅಪ್ಪ ಸವಿದು ಆ ಒಂದು ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡಪ್ಪ ತಂದೆ, ಆ ವಾಕ್ಯಗಳ ಅನುಸಾರವಾಗಿ ಜೀವಿಸುವಾಗಪ್ಪ ತಂದೆ ಬಲಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ನಡೆಸಬೇಕೆಂದು ನಿನ್ನಲ್ಲಿ ಬೇಡುತ್ತೇನೆ ಅಪ್ಪ ತಂದೆ. ನಮ್ಮ ಜೀವಿತದಲ್ಲಿ ನೀನು ಮಹಿಮೆಯನ್ನು ನಿನ್ನ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸುವುದರಲ್ಲಿ ಬೇಡಿಕೊಳ್ಳುತ್ತೇನಪ್ಪ. ಅವಕಾಶಗಳನ್ನು ಒದಗಿಸಿಕೊಡು ನಿನ್ನ ವಾಕ್ಯಗಳನ್ನು ಹೇಳುವಂತ. ಹೌದಪ್ಪ, ನಾವು ಯಾವ ದುಷ್ಟರ ಬಲೆಗೆ ಬೀಳದಂತೆ ಅಪ್ಪ ತಂದೆ ಎಲ್ಲ ಆಗು ಹೋಗುಗಳಲ್ಲಿ ನೀನು ಇದ್ದು ನಿನ್ನ ಕೃಪಾ ವಸ್ತುವು ನಮ್ಮ ಮೇಲೆ ಇದ್ದು, ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇದ್ದು ನೀನು ಕಾಯ್ದು ಕಾಪಾಡಬೇಕಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್.
ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿರುವಾಗೆ ಒಂದು ಹಾಡನ್ನ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. 211ನೇ ಕೀರ್ತನೆ ನಮ್ಮ ಸಭಾ ಸಂಗೀತಗಳಲ್ಲಿ 211. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ. ಈ ಹಾಡನ್ನ ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ನರರೊಳು ಲೈಪತಿಯೇ ನೀ ಪರಿಮಳ ವಾಸನೆಯೇ, ನರರೊಳು ಲೈಪತಿಯೇ ನೀ ಪರಿಮಳ ವಾಸನೆಯೇ, ಧರಣೆಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸಾಯದ ನರವರನೇ ನೀ ಗಾಯವ ಮಾಡಿಪನೇ, ಸಾಯದ ನರವರನೇ ಈ ಗಾಯವ ಮಾಡಿಪನೇ, ಮಾಯದ ಜಗದಲ್ಲಿ ನೀಯ ಮಗಾಶಯ ಕಾಯ ವಿಮೋಚಕನೇ, ಕಾಯ ವಿಮೋಚಕನೇ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಅರಸನು ನೀನೆ ಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ, ಅರಸನು ನೀನೆ ಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ, ಸ್ಮರಣೆಯ ಮಾಡುತ್ತ ಬರುವೆವು ಕರ್ತನೆ ಅರಸೆಮ್ಮನಾದರಿಸೈ, ಅರಸೆಮ್ಮನಾದರಿಸೈ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ಹೋಗುವಾಗ ಈ ಸತ್ಯವನ್ನ ಯಾಕೋಬನು ನಮಗೆ ತಿಳಿಸುವಂತವನಾಗಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ಯಾಕೋಬನು ಬರೆದಂತಹ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 14ನೇ ವಚನದಿಂದ ಈ ವಚನಗಳನ್ನ ತಿಳಿಸ್ತಾನೆ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ನಂಬಿಕೆಯು ಕ್ರಿಯೆಗಳ ಮುಖಾಂತರವಾಗಿ ಕಾರ್ಯರೂಪಕ್ಕೆ ಬರಬೇಕೆಂಬುದಾಗಿ ಯಾಕೋಬನು ಸಭೆಗೆ ತಿಳಿಸುವಂತನಾಗಿದ್ದಾನೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ ಹೇಳ್ತಾನೆ. ನಂಬಿಕೆ ದೇವರ ವಿಷಯದಲ್ಲಿರುವಂತಹ ನಂಬಿಕೆ, ದೇವರ ಮೇಲನ ನಂಬಿಕೆ ದೇವರನ್ನ ಪ್ರೀತಿಸುವುದರ ಮುಖಾಂತರವಾಗಿ ಬರುವಂತದ್ದಾಗಿದೆ. ನಂಬಿಕೆ ಪ್ರೀತಿಯಿಂದ ಮನುಷ್ಯನ ಹೃದಯದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ನಂಬಿಕೆಯ ವಿಷಯಕ್ಕೆ ಬರುವಾಗ ಪ್ರೀತಿಯು ಹೆಚ್ಚಾಗಿ ಕಾರ್ಯ ಮಾಡುವಂತದ್ದಾಗಿದೆ. ಪ್ರೀತಿ ಇದ್ದರೆ ಮಾತ್ರ
ನಂಬಿಕೆ ಅದರಲ್ಲಿ ಬೆಳೆದು ಅಭಿವೃದ್ಧಿ ಹೊಂದಿ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಪ್ರೀತಿಯಿಂದ ಮಾತ್ರ ನಂಬಿಕೆಗೆ ಯೋಗ್ಯವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ನಂಬಿಕೆಯು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದ್ರೆ ಪ್ರೀತಿಯು ಅದನ್ನ ಒತ್ತಾಯ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನೋಡ್ತೇವೆ, ಯಾಕೋಬನು ಅದೇ 2ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಮಾತನ್ನ ಹೇಳ್ತಾರೆ. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನ ಮಾಡುವುದು. ಇತರರನ್ನ ಪ್ರೀತಿಸುವ ವಿಷಯದಲ್ಲಿ ನಂಬಿಕೆಯು ಹೇಗೆ ಕಾರ್ಯ ಮಾಡುತ್ತದೆ ಎಂಬುದಾಗಿ 15ನೇ ವಚನದಲ್ಲಿ ತಿಳಿಸ್ತಾರೆ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಇಲ್ಲಿ ಪ್ರೀತಿ ನಂಬಿಕೆ 2 ಕಾರ್ಯಗಳಲ್ಲಿ ಹೇಗೆ ಒಂದಕ್ಕೊಂದು ಸಂಬಂಧಗಳನ್ನ ಇಟ್ಟುಕೊಂಡು ಕಾರ್ಯ ಮಾಡ್ತದೆ. ಈ ಮಾತನ್ನ ನಂಬಿದವರು ಮಾಡುವಂತ ಕಾರ್ಯಗಳಲ್ಲಿ ತಿಳಿಸ್ತಾರೆ. ಅನೇಕರನ್ನ ನಾವು ಹೀಗೆ ನಡೆಸಿಕೊಳ್ಳುವುದುಂಟು. ಒಬ್ಬರನ್ನ ಪ್ರೀತಿ ಮಾಡಬೇಕು, ನೀನಂತ ಏನೇನ ನೆರೆಯವನನ್ನ ಪ್ರೀತಿ ಮಾಡಬೇಕು. ಇದನ್ನ ಕ್ರಿಸ್ತನು ಹೇಳಿದ್ದಾನೆ, ಇದನ್ನ ನಾವು ನಂಬಿದ್ದೇವೆ. ಈಗ ಇತರರನ್ನ ಪ್ರೀತಿಸುವುದು ಹೇಗೆ? ಈಗ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ಆವಾಗ ಇತರರಲ್ಲಿ ಕಷ್ಟದಲ್ಲಿ, ದುಃಖದಲ್ಲಿ, ನೋವುಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ಸಮಸ್ಯೆಗಳಲ್ಲಿದ್ದಾಗ ಅವರ ಅವಶ್ಯಕತೆಗಳಿಗೆ ಸ್ಪಂದಿಸುವಂಥದ್ದು ಮತ್ತು ಅವರ ಕೊರತೆಗಳನ್ನ ನೀಗಿಸುವಂಥದ್ದು. ಅವರ ಕೊರತೆಗಳನ್ನ ನೀಗಿಸುವಂತ ಕಾರ್ಯವನ್ನ ಕಾರ್ಯರೂಪಕ್ಕೆ ತಂದಾಗ ಅದರಿಂದ ಅವರ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ನಾವು ತೋರಿಸ್ಲಿಕ್ಕೆ ಸಾಧ್ಯ ಮತ್ತು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ಅವರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಒಬ್ಬರನ್ನ ನಾವು ಪ್ರೀತಿಸುವಾಗ ಆ ಪ್ರೀತಿಯು ಅವರಿಗೆ ವ್ಯಕ್ತವಾಗಬೇಕಾದ್ರೆ ಅವರಿಗೆ ಉಪಕಾರಗಳನ್ನ ಮಾಡಿದಾಗ, ಅವರ ಕೊರತೆಗಳನ್ನ ನೀಗಿಸಿದಾಗ, ಅವರ ಸಹಾಯಕ್ಕೆ ಬಂದಾಗ ನಾವು ಅವರನ್ನ ಪ್ರೀತಿಸುತ್ತಾ ಇದ್ದೇವೆ. ನಮ್ಮ ಮೇಲೆ ಅವರ ಮೇಲೆ ನಮಗೆ ಪ್ರೀತಿ ಇದೆ ಎಂಬುದಾಗಿ ಅವರ ಅರ್ಥ ಮಾಡ್ಕೊಳ್ತಾರೆ. ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಹೇಳುವಾಗ, ನಂಬಿಕೆಯು ಕಾರ್ಯ ಮಾಡುವಾಗ ಆ ನಂಬಿಕೆ ಮತ್ತು ನಂಬಿಕೆಯ ಮುಖಾಂತರವಾಗಿ ಬಂದಂತ ಕ್ರಿಯೆಗಳಿಂದ ಪ್ರೀತಿಯು ಅವರಿಗೆ ಅರ್ಥವಾಗುವುದಾದರೆ, ದೇವರ ವಿಷಯಕ್ಕೆ ಬರುವಾಗ ನಾವು ದೇವರನ್ನ ಪ್ರೀತಿಸುವಂಥದ್ದು ಯಾವ ವಿಷಯದಲ್ಲಿ, ಯಾವ ಆಧಾರದಲ್ಲಿ ಅದು ತೋರಿ ಬರುವಂತದ್ದಾಗಿದೆ, ವ್ಯಕ್ತವಾಗುವಂತದ್ದಾಗಿದೆ. ಅದೇ ಕ್ರಿಯೆಗಳಿಂದ ತುಂಬಿದಂತ ನಂಬಿಕೆ. ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸುವ ಮಕ್ಕಳು ನಾವಾಗಿದ್ದರೆ ದೇವರ ಮೇಲನ ನಂಬಿಕೆಯಲ್ಲಿರಬೇಕಾದಂತ ಕ್ರಿಯೆಗಳು ನಮ್ಮ ಮುಖಾಂತರವಾಗಿ ಕಾರ್ಯರೂಪಕ್ಕೆ ಬರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮುಂದೆ ಇಲ್ಲಿ ಹೇಳ್ತಾನೆ, ಈ ಕ್ರಿಯೆಗಳನ್ನ 2 ವಿಷಯಗಳನ್ನ ನೆನಪು ಮಾಡ್ತಾನೆ. 7ನೇ ಅಧ್ಯಾಯ 13ನೇ ವಚನದಲ್ಲಿ, ಯಾಕೋ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟೆ ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೇವೆ. ಅದೇ ರೀತಿ ಸೂಳೆಯಾದ ರಹಾಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ? ಇಬ್ಬರನ್ನ ನೆನಪು ಮಾಡ್ತಾರೆ. ಇಬ್ಬರು ದೇವರನ್ನ ನಂಬಿದವರು ಹಾಗೂ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸಿದಂತವರು. ಅಬ್ರಹಾಮನು ತನ್ನ ಕ್ರಿಯೆಗಳಿಂದಲೇ ದೇವರಿಗೆ ಪ್ರಾಮಾಣಿಕನಾಗಿ ನಡ್ಕೊಂಡು, ರಹಾಬಳು ತನ್ನ ಕ್ರಿಯೆಗಳಿಂದಲೇ ದೇವರಿಗೆ ವಿಧೇಯಳಾದಳು, ದೇವರ ಚಿತ್ತಕ್ಕೆ ವಿಧೇಯಳಾದಳು. ಅವರಿಬ್ಬರಲ್ಲಿ ದೇವರ ಮೇಲನ ನಂಬಿಕೆ ಕಾರ್ಯರೂಪಕ್ಕೆ ಬರುವುದಾದ್ರೆ ಅದಕ್ಕೆ ಕಾರಣ ಪ್ರೀತಿ. ದೇವರನ್ನ ಪ್ರೀತಿಸುತ್ತೇನೆಂತ ಹೇಳುವಂತಹ ಪ್ರತಿಯೊಬ್ಬ ದೇವರ ಮಗನಿಗೂ
ದೇವರ ಮಗಳಿಗೂ ನಂಬಿಕೆಯು ಕಾರ್ಯರೂಪಕ್ಕೆ ಬಂದಾಗ, ಅವರಲ್ಲಿರ್ತಕ್ಕಂಥ ನಂಬಿಕೆಯು ಕಾರ್ಯ ಮಾಡಿದಾಗ ಮಾತ್ರ ಆ ಪ್ರೀತಿ ಸಂಪೂರ್ಣವಾಗ್ತದೆ ಮತ್ತು ಅದು ದೇವರ ಸಮ್ಮುಖದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಅದನ್ನ ನಾವು ದೇವರ ಸಮಕ್ಷಮದಲ್ಲಿ ಸಿದ್ಧಿಗೆ ತರಬೇಕಾದ್ರೆ ನಮ್ಮ ನಂಬಿಕೆಯು ಕ್ರಿಯೆಯ ಮುಖಾಂತರವಾಗಿ ಈ ಲೋಕದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾಗ್ತದೆ. ಹೇಗೆ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತೇನೆ, ನಿನ್ನಂತೆ ನಿನ್ನ ನೆರೆಯು ನನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳುವಾಗ ಆತನಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಾವು ಕಾಳಜಿ ವಹಿಸುವರಾಗಿ ನಮಗಿರುವಂತವುಗಳಲ್ಲಿ ಅವರಿಗೆ ಉಪಕಾರಗಳನ್ನ ಮಾಡುವಂತ ಪ್ರವೃತ್ತಿಯನ್ನ ನಾವು ಬೆಳೆಸಿಕೊಂಡವರಾಗಿ ಅದನ್ನ ಕಾರ್ಯರೂಪಕ್ಕೆ ತಂದಾಗ, ಅದನ್ನ ಅವರು ಅನುಭವಿಸಿದಾಗ, ಆಗ ಅವರಿಗೆ ನಾವು ಅವರನ್ನ ಪ್ರೀತಿ ಮಾಡುವಂಥದ್ದು ವ್ಯಕ್ತವಾಗುವಂಥದ್ದಾಗಿದೆಯೋ ಮತ್ತು ಪ್ರೀತಿ ಮಾಡುವಂಥದ್ದು ಸಾರ್ಥಕವಾಗುವಂಥದ್ದಾಗಿಯೂ ಇರ್ತದೆ. ಹಾಗೆ ಕ್ರಿಸ್ತನ ವಿಷಯಕ್ಕೆ ಬಂದಾಗ, ದೇವರ ವಿಷಯಕ್ಕೆ ಬಂದಾಗಲೂ ಕೂಡ ನಮ್ಮ ನಂಬಿಕೆಯು ಕಾರ್ಯರೂಪದಲ್ಲಿ ವ್ಯಕ್ತವಾಗಬೇಕಾಗುತ್ತೆ. ಈಗ ನಾವು ಇತರರಿಗೆ ಏನೋ ಉಪಕಾರಗಳನ್ನ ಮಾಡಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು, ಆದ್ರೆ ದೇವರನ್ನ ವ್ಯಕ್ತಪಡಿಸಬೇಕ, ದೇವರಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾದ್ರೆ ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿಯೂ ನಾವು ಕಾರ್ಯವನ್ನ ಮಾಡಬೇಕು, ನಮ್ಮ ಕ್ರಿಯೆಗಳಲ್ಲಿ ತೋರಿಸ್ಬೇಕಾಗ್ತದೆ. ಅದನ್ನ ಅಬ್ರಹಾಮನು ಮಾಡಿ, ರಹಾಬಳು ಮಾಡು, ಪ್ರಾಣವನ್ನ ಒತ್ತೆ ಇಟ್ಟು ದೇವರ ಚಿತ್ತಕ್ಕೆ ಬಿಟ್ಟಿಲ್ಲ. ಅಬ್ರಹಾಮನು ಎಂತಹ ಪರಿಸ್ಥಿತಿಯಲ್ಲೂ ತನ್ನ ಒಬ್ಬನೇ ಮಗನಾದಂತ ಇಸಾಕನನ್ನ ಕೊಟ್ಟುಬಿಡು ಅಂತ ಹೇಳಿದಾಗ ಹಿಂದಕ್ಕೆ ನೋಡದೆ, ಎರಡು ಮಾತಿಲ್ಲದೆ, ಯಾವ ಆಲೋಚನೆಗಳಿಲ್ಲದೆ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ತು. ಗೋಸ್ವಾಮಿ ಕೊಟ್ಟಿದ್ದೀವಿ, ತೆಗೆದುಕೋ, ಎಲ್ಲಾದಕ್ಕೂ ಖುಷಿದನಾದ. ಇದು ತಾನೇ ದೇವರನ್ನ ಪ್ರೀತಿಸುತ್ತೇನೆಂಬುದಾಗಿ ಹೇಳುವಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ಎದು ನೋಡುವಂತಾಗಿದ್ದಾರೆ. ಪರಿಪೂರ್ಣವಾದಂತ ವಿಧೇಯತೆ. ಈ ವಿಧೇಯತೆ ಈ ಭೂಮಿ ಮೇಲೆ ದೇವರ ನಾಮವನ್ನ ಘನಪಡಿಸುವುದಾಗಿದೆ. ಅದನ್ನ ದೇವರು ಇದನ್ನು ನೋಡ್ತಾನೆ. ಅಬ್ರಹಾಮನನ್ನ ದೇವರು ಆರಿಸಿಕೊಂಡು ಏನಕ್ಕೆ ಈ ಭೂಮಿ ಮೇಲೆ ಅವನ ಒಂದು ದೊಡ್ಡ ಸಂತಾನವನ್ನಾಗಿ ಮಾಡಿ, ಒಂದು ರಾಜ್ಯವನ್ನಾಗಿ ಮಾಡಿ, ಈ ಭೂಮಿ ಮೇಲೆ ತನ್ನ ನಾಮವನ್ನು ಮಹಿಮೆ ಪಡಿಸ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ಈ ಭೂಮಿ ಮೇಲೆ ಆ ಕಾಲದಲ್ಲಿದ್ದಂತ ಆ ಜನರಿಗೆ ದೇವರ ನಿಜವಾದಂತ ಸೃಷ್ಟಿಕರ್ತನು ಯಾರು ಎಂಬುದನ್ನ ಸಾಬೀತು ಮಾಡೋದಕ್ಕೋಸ್ಕರ, ತೋರಿಸೋದಕ್ಕೋಸ್ಕರ, ಅವರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ವಿಶೇಷವಾದ ಜನಾಂಗವನ್ನು ಆರಿಸಿಕೊಂಡು ಇವರಿಗೆ ಆದಂತ ತನ್ನ ವಿಶೇಷವಾದಂತ ಕಾನೂನುಗಳನ್ನ, ಪರಿಶುದ್ಧವಾದ ಆಜ್ಞೆಗಳನ್ನು ಇವರು ಮಧ್ಯದಲ್ಲಿ ಇಟ್ಟಿದ್ದನ್ನು ಅವರ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ತಂದೆಯಾದ ದೇವರನ್ನ ತಾವು ಪ್ರೀತಿಸುತ್ತಾ ಇದ್ದೇವೆ ಎಂಬುದನ್ನ ತೋರಿಸುವುದು ಮಾತ್ರವಲ್ಲದೆ, ಇತರರಿಗೆ ದೇವರ ಆಜ್ಞೆಗಳನ್ನ, ನಿಜವಾದಂತ ದೇವರನ್ನ ಸನ್ಮಾನಿಸುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು, ಆತನಿಗಾಗಿ ಜೀವಿಸುವಂಥದ್ದು, ಆತನನ್ನ ಪ್ರೀತಿಸುವುದು ಹೇಗೆ ಎಂಬುದನ್ನ ಕಲಿಸುವುದಕ್ಕೋಸ್ಕರ ಸ್ವಾಮಿ ಅಬ್ರಹಾಮನನ್ನು ಆರಿಸಿಕೊಂಡನು. ಆ ಅಬ್ರಹಾಮನಿಗೆ ಒಂದು ಸ್ವಂತ ರಾಜ್ಯವನ್ನೇ ಕಟ್ಟ. ಅಬ್ರಹಾಮನ ಮುಖಾಂತರವಾಗಿ ಲೋಕದಲ್ಲಿ ಇಸ್ರೇಲ್ ದೇಶವನ್ನ ಕಟ್ಟಿದರು, ಇಸ್ರೇಲ್ ಜನಾಂಗವನ್ನು ಕಟ್ಟಿದರು. ಇಲ್ಲ ನಾವು ನೋಡ್ತೇವೆ, ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ಪರಲೋಕ ರಾಜ್ಯವನ್ನೇ ಆತ್ಮ ಸಿದ್ಧಿಗೆ ತರುವಂತ ಕಾರ್ಯವನ್ನು ಯೋಹಾನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 36ನೇ ವಚನದಲ್ಲಿ ಹೇಳ್ತಾರೆ, ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು, ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟರು. ದೇವರ ರಾಜ್ಯದ ವಿಷಯದಲ್ಲಿ ಮಾತಾಡ್ತಾರೆ. ಈತನು ಒಬ್ಬ ಅರಸನಾಗಿ ಬಂದಿದ್ದಾನೆ, ಈತನ ರಾಜ್ಯವನ್ನ ಕಟ್ಟಬೇಕು. ಯೇಸು ಸ್ವಾಮಿ ಪಿಲಾತನಿಗೆ ಹೇಳ್ತಾನೆ, ಇಲ್ಲ, ನನ್ನ ರಾಜ್ಯ ಇದಲ್ಲ, ನನ್ನ ರಾಜ್ಯ ಬೇರೆ ಇದೆ. ಆ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದಿದ್ದೆ. ಇಸ್ರೇಲ್ ಜನಾಂಗ ಇಸ್ರೇಲ್ ದೇಶವೆಂಬ ರಾಜ್ಯವನ್ನ ಕಟ್ಟುವುದರಲ್ಲಿ ದೇವರ ನಂಬಿಕೆಯನ್ನ ಅವರು ವ್ಯಕ್ತಪಡಿಸಿದರು. ಇವತ್ತು ದೇವರನ್ನ ಪ್ರೀತಿಸುತ್ತೇನೆಂಬುದಾಗಿ ಹೇಳುವಂತ ಕ್ರೈಸ್ತಿಯ ಜೀವಿತದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ರಾಜ್ಯವನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕಾಗಿದೆ. ಹೇಗೆ ಅವರು ನಂಬಿಕೆಯನ್ನ ವ್ಯಕ್ತಪಡಿಸಿ ದೇವರ ರಾಜ್ಯವನ್ನ ಈ ಭೂಮಿ ಮೇಲೆ ಕಟ್ಟುತ್ತಾರೆ, ಹಾಗೆ ನಾನು ಮತ್ತು ನೀವು ಸಹ ದೇವರನ್ನ ಪ್ರೀತಿಸುತ್ತಾ ಇರುವುದಾದರೆ ಆ ಪ್ರೀತಿಯನ್ನ ನಂಬಿಕೆ ಎಂಬ ಕ್ರಿಯೆಗಳಿಂದ ನಾವು ಕಟ್ಟಲ್ಪಡಬೇಕಾಗಿದೆ. ಈ ದೇವರ ಯೋಜನೆಯಲ್ಲಿ ದೇವರ ರಾಜ್ಯವನ್ನ
ನಾವು ಸಿದ್ಧಿಗೆ ತರಬೇಕಾದ್ರೆ, ದೇವರ ರಾಜ್ಯವು ಕಟ್ಟಲ್ಪಡಬೇಕಾದ್ರೆ, ಹೀಗೆ ಅಬ್ರಾಮನನ್ನ ರಹಾಬಳನ್ನ ಉಪಯೋಗಿಸ್ಕೊಂಡನೋ ಹಾಗೆ ನನ್ನನ್ನು ನಿಮ್ಮನ್ನು ಸಹ ದೇವರು ಉಪಯೋಗಿಸ್ಕೊಳ್ಳುವಂತ ಆತನ ಚಿತ್ತಕ್ಕೆ ನಾವು ವಿಧೇಯರಾಗಬೇಕಾಗಿದೆ. ಸಂಪೂರ್ಣವಾದ ವಿಧೇಯತೆಯನ್ನು ತೋರಿಸಬೇಕಾಗಿದೆ. ಅದೆಂತಹ ಪರಿಸ್ಥಿತಿಯಲ್ಲಿ, ಅದು ಎಂತಹ ರೂಪದಲ್ಲಿಯೂ ದೇವರು ನಮ್ಮನ್ನ ಕೊಡು ಅಂತ ಕೇಳಿದಾಗ ಅದನ್ನ ನಾವು ಮರುಮಾಪಿಲ್ಲದೆ ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗ, ಮಾಡು ಅಂತ ಹೇಳಿದಾಗ ಪ್ರಾಣದ ಹಂಗಿಲ್ಲದೆ ಆ ಕೆಲಸವನ್ನ ಮಾಡ. ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ. ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಕೇವಲ ನಮ್ಮಷ್ಟಕ್ಕೆ ನಾವು ಅಂದುಕೊಂಡ್ರೆ ಅದು ದೇವರನ್ನ ಪ್ರೀತಿಸದಂತಾಗುವುದಿಲ್ಲ. ದೇವರಿಗೆ ಯಾವ ರೀತಿಯಾದಂತ ಉಪಯೋಗಕ್ಕೂ ಬರುವುದಿಲ್ಲ. ದೇವರಿಗೆ ನಾವು ಪ್ರೀತಿ ಮಾಡುವಂಥದ್ದು ಉಪಯೋಗಕ್ಕೆ ಬರಬೇಕಾಗ್ತದೆ. ಆ ಉಪಯೋಗ ಬರುವಂತ ಕೆಲಸಗಳು ನಮ್ಗೆ ಆಗಬೇಕಾಗ್ತದೆ. ಆ ಉಪಯೋಗ ಬರುವಂತ ಕೆಲಸ ಕಾರ್ಯಗಳು ಈ ಭೂಮಿ ಮೇಲೆ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನಲ್ಲಿ ಇದ್ದದ್ದನ್ನ ಕಂಡು ಕೇಳಿದ್ದನ್ನ ಹೋಗಿ ಲೋಕದ ಜನಾಂಗಗಳಿಗೆ ಸಾರಿರಿ. ಅದನ್ನೇ ತಾನೇ ಶಿಷ್ಯರಿಗೆ ಹೇಳುತ್ತೀನಿ. ಶಿಷ್ಯರು ದೇವರನ್ನ ಪ್ರೀತಿಸುವಂತವರಾದರೂ ದೇವರ ಮಾತಿಗೆ ಸಂಪೂರ್ಣವಾದ ವಿಧೇಯತೆಯನ್ನು ತೋರಿಸಿದರು. ದೇವರ ಶಿಷ್ಯರು ಯಾರು? ಕ್ರಿಸ್ತನನ್ನ ನಂಬಿದವರು. ಕ್ರಿಸ್ತನನ್ನ ನಂಬಿದಂತ ಶಿಷ್ಯರು ಮಾತ್ರ ದೇವರನ್ನ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸುವಂತ ಅವಕಾಶ ಯಾರಿಗೆ ಸಿಕ್ಕಿದೆ? ಯಾರು ದೇವರನ್ನ ಪ್ರೀತಿಸ್ತಾರೆ? ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕ್ರಿಸ್ತನನ್ನ ಪ್ರೀತಿಸುವವರಾಗಿದ್ದಾರೆ. ಲೋಕದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಜೀವಿಸುವಂತವರಾಗಿದ್ದಾರೆ. ಕ್ರಿಸ್ತನನ್ನ ಪ್ರೀತಿಸುವಂತ ನಾವು ಕ್ರಿಸ್ತನಿಗೆ ಆತನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾದರೆ ಆತನ ಚಿತ್ತಕ್ಕೆ ವಿಧೇಯರಾಗಬೇಕಾಗ್ತದೆ. ವಿಧೇಯರಾಗುವುದಕ್ಕಾಗಿ ಸ್ವಾಮಿ ಈ ಇಬ್ಬರು ವ್ಯಕ್ತಿತ್ವಗಳನ್ನ ನಮ್ಮ ಮುಂದಿಟ್ಟಿದ್ದಾನೆ. ಅಬ್ರಹಾಮನು ಇನ್ನೊಬ್ಬಳು ಸೂಳಿಯಾದ ರಹಾಬಳು. ಅಬ್ರಹಾಮನು ನೀತಿವಂತನು, ಸೂಳಿಯಾದ ರಹಾಬಳು ಅನೀತಿವಂತನು. ನೋಡ್ತೇವೆ, ಅಬ್ರಹಾಮನು ಅಷ್ಟು ನೀತಿವಂತನಾಗಿದ್ರು ರಹಾಬಳನ್ನೂ ಕೂಡ ದೇವರ ರಾಜ್ಯಕ್ಕಾಗಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಉಪಯೋಗಿಸಿಕೊಂಡದನ್ನ ನಾವು ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವುದಕ್ಕೆ ದೇವರು ಎಲ್ಲರಿಗೂ ಸರ್ವಾಧಿಕಾರ. ಒಳ್ಳೆಯವರು ಕೆಟ್ಟವರು ದೇವರ ಹತ್ರ ಭೇದ ಇಲ್ಲ. ಒಳ್ಳೆಯವರು, ಒಳ್ಳೆಯ ಹೃದಯವನ್ನು ಹೊಂದಿದವರು, ಒಳ್ಳೆಯ ಸ್ವಭಾವದಲ್ಲಿರುವವರು ದೇವರನ್ನ ಪ್ರೀತಿಸಬಹುದು. ಕೆಟ್ಟವರು ಸಹ ದೇವರನ್ನ ಪ್ರೀತಿಸುವಂತ ಅವಕಾಶಗಳನ್ನ ದೇವರು ಇಟ್ಟಿರುವುದರಿಂದ ಅದನ್ನ ಪಡೆದುಕೊಂಡು ನೀತಿವಂತರ ಜೀವಿತದಲ್ಲಿರುವಂತ ಒಳ್ಳೆತನವನ್ನ ತಾವು ಅಭ್ಯಾಸ ಮಾಡಿ ನೀತಿವಂತರಿಗೆ ಸಿಗುವಂತ ಉತ್ತಮವಾದಂತ ಪ್ರತಿಫಲವನ್ನ ಅವರು ಹೊಂದಲಿಕ್ಕೆ ಸಾಧ್ಯ. ಆದುದರಿಂದ ಈ ಭೂಮಿ ಮೇಲೆ ನಾವು ಯಾರು ಅನ್ನೋದು ಮುಖ್ಯ ಅಲ್ಲ, ನಾವು ದೇವರನ್ನ ಪ್ರೀತಿಸುವಂಥದ್ದು. ನಾವು ದೇವರನ್ನ ಪ್ರೀತಿಸುವುದು ಮುಖ್ಯ. ಹೇಗಾಗ್ತದಂದ್ರೆ ನಮ್ಮ ನಂಬಿಕೆ ಕಾರ್ಯರೂಪದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರುವಾದಾಗ ಮಾತ್ರ ಅದು ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ಸತ್ಯವನ್ನು ಅರಿಯಬೇಕಾದ. ದೇವರ ರಾಜ್ಯವನ್ನು ಅಪೇಕ್ಷಿಸುವಂತ ನಾವು, ಆತನ 2ನೇ ಬರುಣದಲ್ಲಿ ಪಾಲು ಹೊಂದಬೇಕಾಗಿರುವಂತ ನಾವು, ಆತನ ಜೊತೆಯಲ್ಲಿ ನಿರಂತರವಾಗಿ ಜೀವಿಸುವಂತ ಅವಕಾಶಕ್ಕಾಗಿ ಪ್ರಾರ್ಥಿಸುವಂತ ನಾವು, ಅಂತ ಅವಕಾಶಗಳನ್ನ ದೇವರ ಸನ್ನಿಧಾನದಲ್ಲಿ ಎದುರು ನೋಡುವುದಾದ್ರೆ ಆತನು ನಮ್ಮನ್ನ ಪ್ರೀತಿಸಿ ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿರುವಾಗ ಆತನನ್ನ ಪ್ರೀತಿಸುವಂತ ನಾವು ಆತನಿಗಾಗಿ ಏನನ್ನ ಸಮರ್ಪಿಸುತ್ತೇವೆ? ದೇವರು ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ. ಮಾತಿನಿಂದ ನಾವು ಸನ್ಮಾನಿಸಕ್ಕಾಗಲ್ಲ, ಕೃತ್ಯದಿಂದ ಮಾತ್ರ ಸನ್ಮಾನಿಸಕ್ಕಾಗ. ಕ್ರಿಸ್ತನ ವಿಷಯವಾದಂತ ಸುವಾರ್ತೆಯು ನನಗೆ ಸಿಕ್ಕಿದ ಮೇಲೆ ನನ್ನಂತೆ ಇರುವಂತ ಇತರರನ್ನ ದೇವರ ಮಾರ್ಗದಲ್ಲಿ ನಡೆಸುವಂತ ಪ್ರಯತ್ನವನ್ನ ಮಾಡಿದಾಗ, ದೇವರ ಸಂದೇಶಗಳು ಕ್ರಿಯೆಯ ಮುಖಾಂತರವಾಗಿ ನನ್ನಲ್ಲಿ ಇನ್ನೊಬ್ಬರಿಗೆ ಮುಟ್ಟಿದಾಗ, ಅದಕ್ಕಾಗಿ ನಾನು ಮಾಡುವಂತ ಪ್ರಯಾಸಗಳೇನಿದೆಯಲ್ಲ ಅವು ದೇವರನ್ನ ಪ್ರೀತಿಸುವುದರ ನಿಮಿತ್ತವಾಗಿ ನನ್ನಲ್ಲಿ ಕಾರ್ಯರೂಪಕ್ಕೆ ಬರುವಂತ ಕ್ರಿಯೆಗಳಾಗಿ ಅದನ್ನೇ ಪ್ರತಿದಿನವೂ ದೇವರ ಆತ್ಮ ಕ್ರಿಯೆಗಳಿಲ್ಲದಂತ ನಮಗೆ
ಈ ಭೂಮಿ ಮೇಲೆ ಕ್ರಿಸ್ತನನ್ನ ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿಕೊಂಡು ಕ್ರಿಸ್ತನ ಸೇವೆಗೆ, ದೇವರ ರಾಜ್ಯಕ್ಕೆ, ಆತನಿಗೆ ಉಪಯೋಗವಾಗಬೇಕಾದಂತ ಕಾರ್ಯಗಳನ್ನ ನಾವು ಮಾಡದೆ ಹೋದರೆ ನಮ್ಮ ನಂಬಿಕೆಗೆ ಅರ್ಥವಿಲ್ಲ ಮತ್ತು ನಂಬಿಕೆ ಇಲ್ಲದಂತ ಕ್ರಿಯೆಯು ಉಪಯೋಗಕ್ಕೆ ಬಾರದು. ಕೊನೆ ಕಾಲದಲ್ಲಿ ಬದುಕುತ್ತಿರುವಂತಹ ದೇವರ ಮಕ್ಕಳಿಗೆ ಈ ಸತ್ಯವನ್ನು ಕ್ರಿಸ್ತನಿಗಾಗಿ ಆತನ ಪ್ರೀತಿಯನ್ನು ವ್ಯಕ್ತಪಡಿಸುವಂತ ಸಮಯ ಇದಾಗಿದೆ. ಆತನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾದ್ರೆ ನೆರೆಯವನನ್ನ ಪ್ರೀತಿಸುವುದಾದ್ರೆ ಹೇಗೆ ಆತನಿಗೆ ಉಪಕಾರ ಮಾಡ್ತೀವೋ, ನಮ್ಮಲ್ಲಿರುವುದನ್ನು ಕೊಡ್ತೀವೋ, ಹಾಗೆ ದೇವರಿಗೂ ಸಹ ದೇವರ ಸೇವೆಗಾಗಿ ನಮ್ಮಲ್ಲಿರುವುದನ್ನು ಕೊಡ್ತೀವಿ. ಹಣ, ಅಂತಸ್ತು, ಸಮಯ, ತಲಾಂತು ಇವುಗಳೆಲ್ಲವನ್ನ ದೇವರಿಗೆ ಒಪ್ಪಿಸ್ಕೊಳ್ಬೇಕಾಗ್ತದೆ. ಇದೆಲ್ಲದರಲ್ಲಿ ದೇವರಿಗೆ ಪಾಲು ಕೊಡಬೇಕಾಗ್ತದೆ. ಇದೆಲ್ಲದರಲ್ಲೂ ದೇವರನ್ನ ಗಮನಪಡಿಸಬೇಕಾಗ್ತದೆ. ದೇವರನ್ನ ಮಹಿಮೆ ಪಡಿಸುತ್ತೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಹೆಚ್ಚಿನ ವಿಷಯಗಳನ್ನ ನಾಳೆ ಕಲಿಯೋಣ. ದೇವರು ಇಂತಹ ವಿಷಯಗಳಲ್ಲಿ ನಮ್ಮ ಮನೋನೇತ್ರಗಳನ್ನ ತೆರೆಯಲಿ. ದೇವರ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ನಮ್ಮ ನಂಬಿಕೆಯು ಕ್ರಿಯೆ ರೂಪದಲ್ಲಿ ಕಾರ್ಯಕ್ಕೆ ಬಂದು ಈ ಭೂಮಿ ಮೇಲೆ ನಮ್ಮಂತೆ ಇರುವಂತಹ ಇತರರನ್ನ ಪ್ರೀತಿಸಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದು ಪ್ರಾರ್ಥನೆ ಆಗಿದೆ. ದೇವರು ಅಭಿಪ್ರಾಯಕ್ಕೆ ಹೋಗೋಣ. ಹೋಗುವಾಗ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ರಾಯಚೂರ್ ಅವರು ಪ್ರಾರ್ಥನೆ ಮಾಡಬೇಕೆಂದ ಕೇಳ್ಕೊಳ್ತೇನೆ. ಇವು ಪ್ರಾರ್ಥನೆ ಮಾಡುವಾಗ ಕೆಲವು ವಿಷಯಗಳನ್ನ ನಿಮ್ ಗಮನಕ್ಕೆ ತರ್ತಾನೆ. ಇವುಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಹೇಮಾ ಅವರು ಟ್ರಾನ್ಸ್ಫರ್ಗಾಗಿ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಚೆನ್ನಾಗಿ. ಅವ್ರಿಗೆ ಇಲ್ಲೇ ಇರ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನ ಕ್ಯಾನ್ಸಲ್ ಆಗ್ಬೇಕಾದ್ರೆ ಆ ವಿಷಯದಲ್ಲಿ ದೇವರು ಕಾರ್ಯ ಮಾಡಿ ಅವರಿಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಲಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಅವರ ಟ್ರಾನ್ಸ್ಫರ್ ವಿಷಯದಲ್ಲಿ ದೇವರು ಅವರಿಗೆ ಸಹಾಯ ಮಾಡುವಾಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಲೋಕ್ಯ ಸಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರ್ದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ನಮ್ಮ ಕುಟುಂಬಗೋಸ್ಕರ, ನನ್ನ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ದೇವೇದವರ ಕುಟುಂಬಕ್ಕಾಗಿ ಅವರ ಕೆಲಸ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಪ್ರಕೃತಿ ವಿಕೋಪಕ್ಕೊಳಗಾಗಿರುವಂತಹ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಡೇವಿಡ್ ರಾಯಚೂರು ಪ್ರಾರ್ಥನೆ ಮಾಡ್ತೀರಾ? ಓಕೆ. ಇಲ್ಲವಾದರೆ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಓಕೆ. ಮುಕ್ತಾಯದ ಪ್ರಾರ್ಥನೆಯನ್ನ ನಾನೇ ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು, ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ನಮಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ಪ್ರೀತಿಸುತ್ತೇವೆಂಬುದು ಈ ಭೂಮಿ ಮೇಲೆ ನಮ್ಮ ನಂಬಿಕೆಯಿಂದ ಮಾಡುವಂತ ಕ್ರಿಯೆಗಳ ಮುಖಾಂತರವಾಗಿ ಸ್ವಾಮಿ ನಿನ್ನ ದೂತರ ಮುಖಾಂತರ ಮೂಲಕವಾಗಿ ವ್ಯಕ್ತವಾಗುವಂತದ್ದಾಗಿದೆ ಸ್ವಾಮಿ. ಹೌದು ಕರ್ತನೆ, ನೀನು ನಮ್ಮನ್ನ ಪ್ರೀತಿಸಿರುವುದರಿಂದ ನಿನ್ನ ಪ್ರೀತಿಯು ನಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನಮ್ಮ ಅನುಭವಕ್ಕೆ ಬರುವ ಹಾಗೆ ನೀನು ಕಾರ್ಯ ಮಾಡುತ್ತಲೇ ಬಂದಿದೆ. ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟಿದೆ. ನಮ್ಮ ಕಷ್ಟ ಸಂಕಟಗಳಲ್ಲಿ ನಮ್ಮನ್ನ ಪಾರು ಮಾಡಿದೆ. ನಮ್ಮ ಕೊರತೆಗಳನ್ನ ನೀಗಿಸಿದ್ದಿ. ಎಲ್ಲಾ ಸಮಸ್ಯೆಗಳಲ್ಲಿ ಬೇಡಿಕೊಳ್ಳುವಾಗ ಹತ್ತಿರವಿದ್ದು ನಮ್ಮ ಎಲ್ಲಾ ಕೊರತೆಗಳನ್ನ ನೀಗಿಸಿ ನಮಗೆ ಸದುತ್ತರವನ್ನ ದಯಪಾಲಿಸಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿ ತಂದೆಯೇ ನಿನ್ನ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಕೃಪೆ ತೋರ್ತಾ ಬಂದಿದ್ದಿ. ಇದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮ ತಪ್ಪು ಅಪರಾಧ ಪಾಪಗಳನ್ನ ಕ್ಷಮಿಸಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನ ಪ್ರೀತಿಸಬೇಕೆಂಬುದಾಗಿ ನೀನು ಇಷ್ಟಪಡುವಂತ ದೇವರಾಗಿ
ಕರ್ತನೆ, ನೀನು ಯಾವ ಷರತ್ತುಗಳಿಲ್ಲದೆ ನಮ್ಮನ್ನ ಪ್ರೀತಿ ಮಾಡಿ, ಆದರೆ ನಮಗೆ ಎಲ್ಲವನ್ನು ಒದಗಿಸಿಕೊಟ್ಟು ನಾವು ನಿನ್ನನ್ನು ಪ್ರೀತಿ ಮಾಡಬೇಕೆಂಬುದಾಗಿ ನೀನು ಎದುರು ನೋಡ್ತೀವಿ. ಬಲಾತ್ಕಾರದಿಂದಲ್ಲ, ಇನ್ಯಾವುದೇ ರೀತಿಯಾದಂತ ಒತ್ತಡದಿಂದಾಗಿ ಅಲ್ಲ, ಯಥಾರ್ಥವಾದ ಮನಸ್ಸಿನಿಂದಲೇ ನಾವು ನಿನ್ನನ್ನು ಪ್ರೀತಿಸಬೇಕಾಗಿ, ಆ ಪ್ರೀತಿಯು ನಂಬಿಕೆಯ ಮುಖಾಂತರವಾಗಿ ಕಾರ್ಯರೂಪಕ್ಕೆ ಬರಬೇಕಾಗಿ. ಸ್ವಾಮಿ, ನಿನ್ನನ್ನು ಪ್ರೀತಿಸುವಂತ ನಾವು ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರನ್ನ ಪ್ರೀತಿಸಿ, ನೀನು ನಮಗೆ ಕೊಟ್ಟಂತ ಉಚಿತವಾದಂತ ನಿತ್ಯ ಜೀವದ ಬೋಧನೆಗಳ ಇತರರಿಗೂ ತಿಳಿಸಲು ಪಡುವಂತ ಪ್ರಯಾಸವೇ ನಂಬಿಕೆಯಿಂದ ಮಾಡುವಂತ ಕ್ರಿಯೆಗಳಾಗಿವೆ ಸ್ವಾಮಿ. ಅಷ್ಟನ್ನೇ ನೀನು ನಮ್ಮಿಂದ ಎದುರು ನೋಡ್ತಾ ಇದ್ದೀಯ. ದೇವರ ಮಕ್ಕಳಾದಂತ ನಾವು ಅನೇಕ ಸಾರಿ ಈ ಉನ್ನತವಾದಂತ ನಿನ್ನ ಪ್ರೀತಿಯ ನಿಜ ಸ್ವಭಾವವನ್ನ, ಬಯಕೆಯನ್ನ ಅರ್ಥ ಮಾಡಿಕೊಳ್ಳದೆ, ಕರ್ತನೆ, ಯಾವುದೋ ಒಂದು ಮೂಲೆಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ಬಂಧಿಸಲ್ಪಟ್ಟವರಾಗಿ ಕೂತು ಬಿಟ್ಟಿದ್ದೇವೆ ಸ್ವಾಮಿ. ನಮ್ಮನ್ನ ಬಿಡುಗಡೆ ಮಾಡು, ನಮ್ಮನ್ನ ಎಚ್ಚರಪಡಿಸು. ನಿನ್ನ ಚಿತ್ತವೇನೆಂಬುದನ್ನ ಅರಿತು ಅದನ್ನ ಮಾಡಲು ಬೇಕಾದ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಅನುಕೂಲಗಳನ್ನು, ಅವಕಾಶಗಳನ್ನು ನಮಗೆ ದಯಪಾಲಿಸು. ಇರಬಹುದಾದಂತ ಅಡ್ಡಿ, ಆತಂಕ, ತೊಂದರೆ, ಭಯ, ಚಿಂತೆ, ನೋವು, ದುಃಖಗಳನ್ನ ತೆಗೆದುಹಾಕು. ಸೈತಾನನ ವಿರೋಧತೆಗಳನ್ನು ಸಂಪೂರ್ಣವಾಗಿ ಲಯಪಡಿಸು. ನಿನ್ನ ಸೇವೆಗೆ ಬೇಕಾದಂತ ಒಳ್ಳೆಯ ಮನಸ್ಸನ್ನ, ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ಕುಟುಂಬದಲ್ಲಿ ಸ್ವಾಮಿ ಎಲ್ಲ ಸಮೃದ್ಧಿಯನ್ನ ದಯಪಾಲಿಸಿ, ಯಾವುದೇ ಕೊರತೆಗಳಿಲ್ಲದೆ ನಿನ್ನ ಸೇವೆ ಮಾಡಲು ನಮ್ಮ ಕೈಗಳನ್ನ ಬಲಪಡಿಸುತ್ತಾರೆ. ಇತರರಿಗೆ ಉಪಕಾರಿಗಳಾಗಿ ನಿನ್ನ ಸೇವೆಯಲ್ಲಿ ಅನೇಕರನ್ನು ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಲು, ನಿನ್ನ ಪ್ರೀತಿಯ ಸಂದೇಶವನ್ನು ಅವರಿಗೆ ತಿಳಿಸುವವರಾಗಿ ಬದುಕಲು ಸಹಾಯ ಮಾಡಿಸುವ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸಂವಿಧಾನದಲ್ಲಿ ಕೂಡಿ ಬಂದಿರುವಂತ ನಿನ್ನ ಪ್ರಿಯ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಕಾರ್ಯ ಮಾಡಪ್ಪ, ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯಗಳನ್ನ ನಡೆಸು. ವಿಶೇಷವಾದಂತ ಕೃಪೆಯಿಂದ ತುಂಬಿಸು ರಾಜ. ಆಶೀರ್ವಾದ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವ್ರು ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನ ಆಶ್ರಯಿಸು. ಅವ್ರಿಗೆ ಬೇಕಾದ ಆರೋಗ್ಯ ಕೊಡು, ಕ್ಷೇಮ ಕೊಡು. ಅವರ ಕೊರತೆಗಳನ್ನ ನೀಗಿಸು, ಸಮಸ್ಯೆಗಳನ್ನ ದೂರ ಮಾಡು. ಅವರಿಗೆ ಬೇಕಾದಂತ ಆರೋಗ್ಯ ಸುಕ್ಷೇಮಗಳನ್ನು ಕೊಡು, ನೆಮ್ಮದಿ ಕೊಡು. ನಿನ್ನನ್ನು ಪ್ರೀತಿಸಲು ಅನುಕೂಲ ಮಾಡು ಸ್ವಾಮಿ. ಎಲ್ಲ ಶೋಧನೆಗಳನ್ನ, ಸೈತಾನ ಕಾರ್ಯಗಳನ್ನ ಲಯಪಡಿಸು. ಸಹೋದರ ಡೇವಿಡ್ ರಾಯಚೂರು ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ತಾಯಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸು, ನೀತಿಯ ಆಶೀರ್ವಾದಗಳಿಂದ ತುಂಬಿಸು ರಾಜ. ನಿತ್ಯಕ್ಕಾಗಿ ಪ್ರಾರ್ಥಿಸು. ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು. ಕೊಟ್ಟಂತ ಕೆಲಸಕ್ಕಾಗಿ ಸ್ತೋತ್ರ. ಅದನ್ನು ಸಂಪೂರ್ಣಗೊಳಿಸಿ ಇನ್ನೂ ಹೆಚ್ಚಿನ ಆಶೀರ್ವಾದಕ್ಕೆ ಅವರು ಪಾತ್ರರಾಗುವಂತೆ ಈ ಕಾರ್ಯಗಳನ್ನ ನೀನು ಯಶಸ್ವಿಗೊಳಿಸು. ಬೇಕಾದ ಎಲ್ಲಾ ಸಹಾಯವನ್ನು ಒದಗಿಸಿಕೊಡು. ಇದರಿಂದ ಆ ಕುಟುಂಬದಲ್ಲಿ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ ಹೆಚ್ಚಾಗಿ ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ. ವಿಶೇಷವಾಗಿ ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಪ್ರೀತಿಗಾಗಿ, ದಯೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಕೊಟ್ಟಂತಹ ಮಕ್ಕಳ ಜೀವಿತದಲ್ಲಿ ನೀನು ಸ್ವಾಮಿ. ಕರ್ತನೆ, ಅವರ ದೊಡ್ಡ ಮಗಳ ಜೀವಿತದಲ್ಲಿ ಸ್ವಾಮಿ ಸಂತಾನಕ್ಕೋಸ್ಕರ ಪ್ರಾರ್ಥಿಸುವಾಗ ಜಾಸ್ಮಿನ್ ಅವರನ್ನು ಆಶ್ರಯಿಸು ಸ್ವಾಮಿ. ಆ ಮಗಳನ್ನ ಮುಟ್ಟು ಸ್ವಾಮಿ, ಸ್ವಸ್ಥಪಡಿಸು. ಮಗಳ ಗರ್ಭವನ್ನ ತೆರೆ. ನಿನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಸ್ವಾಮಿ. ಅನ್ನಳಿಗೆ ನಂಬಿಕೆಯಿಂದ ಹೋಗು. ಮುಂದಿನ ವರ್ಷ ನೀನು ಬರುವಾಗ ನಿನ್ನ ಕೈಯಲ್ಲಿ ಮಗನು ಇರುವನು ಎಂಬುದಾಗಿ ವಾಗ್ದಾನ ಮಾಡಿ ಸ್ವಾಮಿ. ಅದನ್ನ ಆ ಮಗಳು ತನ್ನ ಜೀವಿತದಲ್ಲಿ ಕಂಡುಕೊಂಡಳು ಕರ್ತನೆ. ಹಾಗೆ ಮಗಳು ನಂಬಿ ಪ್ರಾರ್ಥಿಸುವಾಗ, ಆ ಮಗಳಿಗಾಗಿ ಎಲ್ಲರೂ ಪ್ರಾರ್ಥಿಸುವಾಗ ನಿನ್ನ ಕೃಪೆಯನ್ನ ಆ ಮಗಳ ಮೇಲೆ ಸುರಿಸಿ, ಆ ಮಗಳು ಸ್ವಾಮಿ ನೀನು ಕೊಡುವಂತ ಸ್ವಾಸ್ಥ್ಯವನ್ನ ಅನುಭವಿಸುವಂತೆ ಅವರ ಸಣ್ಣ ಮಗಳಿಗೋಸ್ಕರ ಪ್ರಾರ್ಥಿಸಿ ಸ್ವಾಮಿ. ಜಸ್ಟಿಕಾಳನ್ನು ಆಶ್ವಾಸಿಸುವ ಮಗಳ ಕೆಲಸ ಕಾರ್ಯಗಳಿಗೆ, ಮಗಳ ಭವಿಷ್ಯಕ್ಕೆ ನೀನು ಕಾರ್ಯ ಮಾಡು. ಕೊರತೆ ಇಲ್ಲದೆ ಮಗಳು ಸುಕ್ಷೇಮದಿಂದ, ಸಮಾಧಾನದಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೃಪೆ ತೋರು. ತಂದೆ ತಾಯಿಗಳಿಗೆ ಈ ಚಿಂತ ಭಾರವನ್ನ ತೆಗೆದು ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುತ್ತೆ ಸಾಕು. ವಿಶೇಷವಾಗಿ ಸಹೋದರ ರಾಜೇಶ್ವರಿ ಅವ್ರನ್ನ, ಅವ್ರ ಯಜಮಾನರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಅವ್ರು ಮಾಡುವಂತ ಸೇವೆಯನ್ನ, ಮಗನನ್ನ, ಸೊಸೆಯನ್ನ, ಮೊಮ್ಮಗವನ್ನ ನಿನ್ನ ಸ್ವಸ್ಥವನ್ನು ಮುಟ್ಟು ಆಶ್ವಾಸ ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯಲ್ಲಿ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಹಿರಿಯರಾದಂತ ಲೋಕ ಸಂಕಲವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನು ಆಶ್ವಾಸ, ತನ್ನ ಬಾಲದಿಂದ ಅಭಿಷೇಕಿಸು. ಅವರ ಕೆಲಸ ಕಾರ್ಯಗಳನ್ನು ಆಶ್ವಾಸ, ಅವ್ರು ಕಟ್ಟುವಂತ ಮನೆಯನ್ನು ಆಶ್ವಾಸ, ಅವರ ಕೊರತೆಗಳನ್ನು ನೀಗಿಸು. ಅವ್ರು ಬೇಕಾದೆಲ್ಲ ಸಹಾಯ ಮಾಡಿ ಸ್ವಾಮಿ. ಮನೆಯನ್ನ ನಿನ್ನ ಹೆಸರಲ್ಲಿ ಉದ್ಘಾಟಿಸಲು ಕಾರ್ಯ ಮಾಡು.
ಅವ್ರಿಗೆ ಬೇಕಾದ ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ನೆಮ್ಮದಿಯಿಂದ ನಿನ್ನ ಆರಾಧನೆ ಮಾಡು ಸ್ವಾಮಿ. ಪ್ರೇಮ ಸಾರವನ್ನು ಆಶಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶಿಸು ಸ್ವಾಮಿ. ಅವ್ರ ಕುಟುಂಬದಲ್ಲಿ ಎಲ್ಲ ಸಂತೋಷ, ಸಮಾಧಾನ, ಸಂತೈಸುವಿಕೆಯನ್ನು ನೀಡಿ ನೆಮ್ಮದಿಯನ್ನು, ತೃಪ್ತಿಯನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಚಿತ್ತಾಗಿ ಉಪಯೋಗಿಸು ಸ್ವಾಮಿ. ಈ ಕೂಟದಲ್ಲಿ ಸೇರಿ ಬರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇನೆ ಸ್ವಾಮಿ. ಸಹೋದರಿ ಹೇಮಾಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳು ಟ್ರಾನ್ಸ್ಫರ್ಗಾಗಿ ಪ್ರಾರ್ಥಿಸುತ್ತಿರುವಾಗ ಕರ್ತನೆ ನಿನ್ನ ಕೃಪೆಯ ಮಗಳಿಗೆ ದೊರೆಯಲಿ ಸ್ವಾಮಿ. ಆ ಮಗಳ ಇಷ್ಟಾರ್ಥವು ನೆರವೇರಲಿ. ಆ ಮಗಳಿಗೆ ಸಹಾಯ ಒದಗಿ ಬಂದು ಯಾವುದೇ ತೊಂದರೆ ಇಲ್ಲದೆ ಸ್ವಾಮಿ ಆ ಮಗಳು ತನ್ನ ಜೀವಿತದಲ್ಲಿ ನಿನ್ನ ಕೃಪೆಯಿಂದ ನೆಮ್ಮದಿಯಿಂದ ಬದುಕುವಂತೆ, ತನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು ಸ್ವಾಮಿ. ಸ್ವಾಮಿ, ಪ್ರಕೃತಿ ವಿಕೋಪಕ್ಕೊಳಗಾಗಿರುವಂತ ಕುಟುಂಬಗಳನ್ನ ನಾಶಪಡಿಸ್ತೇನೆ. ಎಷ್ಟೋ ಮಂದಿ ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ, ದುಃಖದಲ್ಲಿದ್ದಾರೆ. ಅವ್ರನ್ನ ಸಂತೈಸು. ನಿರ್ಗತಿಕರಾಗಿದ್ದಾರೆ, ಅವರಿಗೆ ಸಹಾಯ ಮಾಡು. ಅವರ ಭವಿಷ್ಯವನ್ನು ರೂಪಿಸು, ಅವರ ಅವಸ್ಥೆಯನ್ನು ಪೂರೈಸು. ನಿನ್ನ ಚಿತ್ತವಾದಲ್ಲಿ ನಿನ್ನನ್ನು ಅರಿತು ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು. ಅನೇಕ ದೇಶಗಳು ಇವತ್ತು ಕಂಗೆಟ್ಟಿವೆ ಸ್ವಾಮಿ. ಸುವಾರ್ತೆಯ ಬಾಗಿಲು ಅಲ್ಲಿ ಮುಚ್ಚಿದೆ ಕರ್ತನೆ. ನಿನ್ನ ಕೃಪೆಯಿಂದ ಅಲ್ಲಿ ಸುವಾರ್ತೆ ಬಾಗಿಲು ತೆರೆಯಲ್ಪಟ್ಟು ನಿನ್ನ ಸೇವಕರಲ್ಲಿ ಹೋಗಿ ಸೇವೆ ಮಾಡಿ ನಿನ್ನ ನಂಬಿಕೆಯನ್ನ ಅಲ್ಲಿ ಬಿತ್ತಿ ಅನೇಕ ಆತ್ಮಗಳ ರಾಜ್ಯಕ್ಕೆ ಸಿದ್ಧಪಡಿಸಿ ಆ ದೇಶಗಳು ಉಳಿದುಕೊಂಡು ಆ ದೇಶದಲ್ಲಿ ಅನೇಕ ಆತ್ಮಗಳು ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಸಹಾಯ ಮಾಡು. ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರೂ ನಿನ್ನ ಕೃಪೆ ಹಸ್ತಕೊಪ್ಪಿಸ್ತೇನೆ. ನನ್ನನ್ನು, ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು ಆತ್ಮನ ಬಲದಿಂದ ಸ್ವಾಮಿ. ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು. 2 ಕೂಟಗಳನ್ನ ಆಶೀರ್ವದಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು, ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಸ್ವಾಮಿ ಅನುದಿನ ಮನದ ಕಾರ್ಯಕ್ರಮಗಳನ್ನು ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು. ಈ ದಿನವನ್ನು ಆಶೀರ್ವದಿಸು. ಈ ದಿನ ನಮ್ಮೊಂದಿಗೆ ಕಾರ್ಯ ಸಾಧಿಸು. ಮಹಿಮೆ ಒಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮದಾಗಿ ಪಾಲಿಸಿಕೊಡು. ನಮ್ಮ ತಪ್ಪು ಮಾಡಿದವ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದಕ್ಕೆ ನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದಿಗೂ ನಿರಂತರವೂ ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ ಸದಾಕಾಲ